ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇದನ್ನು ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಲಭ್ಯ ಇರುತ್ತೆ. ಇಲ್ಲಿ ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಸಾಡೆ ಸಾತಿ ಶನಿಯ ಬಗ್ಗೆ ಸ್ವಲ್ಪ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಮತ್ತು ಅದರ ಜೊತೆಗೆ ಯಾವ ರಾಶಿಯವರಿಗೆ ಸಾಡೆ ಸಾತಿ ಶನಿಯ ಒಂದು ತೀವ್ರತೆ ಇರುತ್ತೆ, ಇದು ಯಾವ ತರಹದ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ಕೊನೆಯದಾಗಿ ನಿಮಗೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಒಂದು ಮಾಹಿತಿ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಸಾಡೆ ಸಾತಿ ಶನಿ ಅಂತಂದರೆ, ಸೊ ಜನ್ಮ ರಾಶಿಗೆ ನಿಮ್ಮ ಒಂದು ಯಾವ ಜನ್ಮ ರಾಶಿ ಇರುತ್ತೋ ಆ ಜನ್ಮ ರಾಶಿಯ 12ನೇ ಮನೆ, ಜನ್ಮ ರಾಶಿಗೆ ಇಂದಿನ ಮನೆ ಅಂದರೆ 12ನೇ ಮನೆ ಆಗುತ್ತೆ. ಅದನ್ನು ಚಾರ್ಟ್ ಹಾಕಿ ಕೂಡ ತೋರಿಸ್ತೀನಿ. ಆ ಜನ್ಮ ರಾಶಿಯ ಹಿಂದಿನ ಮನೆ 12ನೇ ಮನೆಗೆ ಮತ್ತು ಜನ್ಮ ರಾಶಿಯ ಮುಂದಿನ ಮನೆ ಒಟ್ಟು 7.5 ವರ್ಷ ಇರುತ್ತೆ. ಅರ್ಥ ಆಗ್ತಿದ್ಯಾ? ಒಟ್ಟು 7.5 ವರ್ಷ ಈ ಒಂದು ಸಾಡೆ ಸಾತಿ ಶನಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಸಾಡೆ ಸಾತಿ ಶನಿ ಅಂತಂದ್ರೆ ಈ ಒಂದು ಕರ್ಮಕಾರಕ ಶನಿ ನಮ್ಮ ಒಂದು ರಾಶಿ ಚಕ್ರದಲ್ಲಿ ಅಂದರೆ ಚಂದ್ರನಿರುವ ಮನೆಗೆ ಪ್ರವೇಶ ಮಾಡಿದಾಗ ನಾವು ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಅನುಸಾರವಾಗಿ ಮತ್ತು ನಾನು ನೋಡಿ ಹೇಳ್ತಾ ಇದ್ದೀನಿ, ನಾವು ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಅನುಸಾರವಾಗಿ, ನಾವು ಮಾಡಿರುವ ಹಿಂದೆ ಏನಾದ್ರು ತಪ್ಪುಗಳನ್ನು ಮಾಡಿರ್ತೀವಲ್ವಾ, ನಾವು ಮಾಡಿರುವ ತಪ್ಪುಗಳಿಗೆ ಅನುಸಾರವಾಗಿ ಮತ್ತು ನಮ್ಮ ಜನ್ಮಜಾತಕದಲ್ಲಿ ಅಂದರೆ ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ಗೆ ಅನುಗುಣವಾಗಿ ಶನಿ ಯಾವ ಸ್ಥಳದಲ್ಲಿ ಇದ್ದಾರೆ, ಶನಿ ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಅಷ್ಟೊಂದು ಒಂದು ಕೆಟ್ಟ ಫಲಿತಾಂಶಗಳು ಸಾಡೆ ಸಾತಿ ಶನಿಯಲ್ಲಿ ಕೊಡೋದಿಲ್ಲ. ಆದರೆ ನಿಮ್ಮ ಜನ್ಮಜಾತಕದಲ್ಲಿ ಶನಿ ಫೇಲ್ ಆಗಿದ್ದಾಗ, ಶನಿ ಒಂದು ದುಃಖ ಸ್ಥಾನದಲ್ಲಿ, ಅಥವಾ ಶನಿ ಪಾಪಗ್ರಹಗಳ ದೃಷ್ಟಿಗೆ, ಅಥವಾ ಶನಿ ಸೂರ್ಯನ ಜೊತೆ ಕುತ್ಕೊಂಡು ಶನಿ ಅಸ್ತಂಗತ ಆದಾಗ, ಸೊ ಈ ಥರ ಇದ್ದಾಗ ಶನಿಯ ಒಂದು ತೀವ್ರತೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ಜನ್ಮಜಾತಕದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂತಹ ರಾಶಿಗಳಲ್ಲಿ ಅಥವಾ ಇದ್ದಾಗ ಅಷ್ಟೊಂದು ನಮಗೆ ಇರೋದಿಲ್ಲ. ಮತ್ತು ಅಷ್ಟಕ ವರ್ಗ ಬಿಂದುಗಳು ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಇರುತ್ತೆ. ಅಷ್ಟಕ ವರ್ಗ ಬಿಂದುಗಳು ಅಂದರೆ ನಾವು ಹುಟ್ಟಿರ್ತಕ್ಕಂತಹ ಒಂದು ಜಾತಕ ಚಕ್ರದಲ್ಲಿ ಒಂದೊಂದು ಮನೆಗೆ ಒಂದೊಂದು ಗ್ರಹ ಆ ಒಂದು ಡಿಗ್ರಿಗೆ ಅನುಸಾರವಾಗಿ ಅವ್ರು ಇಷ್ಟು ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ, ಇಷ್ಟು ಮಾರ್ಕ್ಸ್, ನಾನು ಈ ಮನೇಲಿ ಇದ್ದೀನಿ, ಸೊ ನಾನು ಈ ಮನೆಗೆ ಬಂದಾಗ ಅವ್ರಿಗೆ ಇಷ್ಟು ಒಳ್ಳೆಯದನ್ನು ಮಾಡ್ತೀನಿ ಅಂತಕ್ಕಂತಹ ಒಂದು ಪಾಯಿಂಟ್ಸ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಅಷ್ಟಕವರ್ಗ ಬಿಂದುಗಳು ಅಂತ ಕರಿತೀವಿ. ಇದನ್ನು ಅಷ್ಟಕವರ್ಗ ಬಿಂದುಗಳು ನಾನು ಹೇಗೆ ಮಾಡೋದು ಅಥವಾ ಇದ್ರ ಬಗ್ಗೆ ನಾನು ಇದು ಒಂದು ವಿಡಿಯೋ ಕೂಡ ಮಾಡ್ತೀನಿ ನಿಮಗೆ. ಅದಕ್ಕೆ ತುಂಬ ಜನ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಗುರುಬಲ ಇದೆ ಅಂತ ಹೇಳ್ತೀರಾ, ನಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ, ಆದರೆ ನಮಗೇನು ಒಳ್ಳೇದಾಗ್ತಿಲ್ಲ. ಇದೇ ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟು. ಇದನ್ನು ಯಾರು ಹೇಳೋದಿಲ್ಲ, ಬಟ್ ಅಷ್ಟಕವರ್ಗ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಬಿಂದುಗಳು ಏನಾದರೂ ಚೆನ್ನಾಗಿದ್ದಾಗ 3ಕ್ಕಿಂತ ಹೆಚ್ಚಾಗಿರಬೇಕು, ಆವಾಗ ಮಾತ್ರ ಆ ಒಂದು ಗ್ರಹ ಬಲ ಅಂತಕ್ಕಂಥದ್ದು ಇರುತ್ತೆ ಆ ಮನೆಗೆ ಬಂದಾಗ. ಈ ಒಂದು ಗುರುಬಲ ಇರಲಿ, ಶನಿ 6ನೇ ಮನೆಗೆ ಬಂದರೂ ಶತ್ರುನಾಶ ಅಂತ ಹೇಳ್ಬಿಡ್ತೀವಿ. ಸೊ 6ನೇ ಮನೆಯಲ್ಲಿ ಎಷ್ಟು ಬಿಂದುಗಳಿದೆ ಅದನ್ನು ನೋಡ್ಕೋಬೇಕಾಗುತ್ತೆ. ಅದನ್ನು ನಾನು ನಿಮಗೆ ಇವಾಗ ಚಾರ್ಟ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸಾಡೆ ಸಾತಿ ಶನಿ ಅಂದರೆ ಜನ್ಮ ರಾಶಿಯ ಚಕ್ರಕ್ಕೆ ಚಂದ್ರನಿರುವ ಮನೆಗೆ ಬಂದಾಗ ಅದರ ಹಿಂದಿನ ರಾಶಿ ಮತ್ತು ಮುಂದಿನ ರಾಶಿ ಎರಡಕ್ಕೂ ಕೌಂಟ್ ತಗೋಬೇಕಾಗುತ್ತೆ. ಟೋಟಲ್ 7.5 ವರ್ಷ ಇರುತ್ತೆ. ಸೊ ಇಲ್ಲಿ ಎಲ್ಲರಿಗೂ ಕೂಡ ಒಂದು ನಮಗೆ ತೊಂದರೆ ಮಾಡುತ್ತಾ ಅಂತಂದರೆ ಇರೋದಿಲ್ಲ. ಆ ಥರ ಎಲ್ಲರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ಬಟ್ ಕರ್ಮಕಾರಕ ಶನಿ ಆಗಿರೋದ್ರಿಂದ ನಾವು ಹಿಂದೆ ಏನಾದರೂ ತಪ್ಪುಗಳನ್ನು ಮಾಡಿದ ಪಕ್ಷದಲ್ಲಿ ಸೊ ಆಗ ನಮಗೆ ಸ್ವಲ್ಪ ಅದು ತೀವ್ರತೆ ಜಾಸ್ತಿ ಇರುತ್ತೆ. ಈವನ್ ನಿಮಗೆ ಸಾಡೆ ಸಾತಿ ಶನಿ ಟೈಮ್ನಲ್ಲಿ ನೀವು ಚಿಕ್ಕದಾಗಿ ತಪ್ಪುಗಳನ್ನು ಮಾಡಿದ್ರು ಕೂಡ ನಿಮಗೆ ಅದು ದೊಡ್ಡದಾಗಿ ಬಿಂಬಿತ ಆಗ್ತಾ ಹೋಗುತ್ತೆ. ನೀವೇನೋ ಸುಮ್ಮನೆ ಒಂದು ಮಾತು ಅಂದಿರ್ತೀರ, ಅದು 1000 ಮಾತು ಅಂದ್ಬಿಟ್ರು ಇವರು ಅಂತ ಅಪವಾದ ಬರುತ್ತೆ. ಮೇನ್ ಸೊ ಈ ಒಂದು ಸಾಡೆ ಸಾತಿ ಶನಿ ಅವಧಿಯಲ್ಲಿ ಮುಖ್ಯವಾಗಿ ಅಪವಾದ, ನೆಕ್ಸ್ಟು ನಿದ್ದೆ, ಯಾವಾಗಲೂ ನಿದ್ದೆ ಮಾಡಬೇಕು ಅಂತ ಅನಿಸ್ತಕ್ಕಂಥದ್ದು, ಆಮೇಲೆ ಮೈಗಳ್ತನ, ಸೋಮಾರಿತನ ಜಾಸ್ತಿ ಇರುತ್ತೆ. ಆಮೇಲೆ ಸುಮ್ಮನೆ ಒಬ್ಬರೇ ಕುತ್ಕೋಬೇಕು ಅಂತಕ್ಕಂತಹ ಒಂದು ಭಾವನೆ, ಕೆಟ್ಟ ಒಂದು ಕೆಟ್ಟ ಚಟಗಳು, ಎಸ್ಪೆಷಲಿ
ಸೊ ಕುಡಿತಕ್ಕಂಥದ್ದು ಅಥವಾ ಇನ್ನೊಂದು ಏನೋ ಕೆಟ್ಟ ಚಟಗಳಿಗೆ ಗುರಿ ಆಗ್ತಕ್ಕಂಥದ್ದು, ಕೆಟ್ಟ ಒಂದು ಹವ್ಯಾಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಏನೋ ಒಂದು ಯಾವಾಗಲೂ ಕೂಡ ದೊಡ್ಡವ್ರಿಗೆ ಆಪೋಸಿಟ್ ಆಗ್ತಕ್ಕಂಥದ್ದು, ದೊಡ್ಡವರು ಇವ್ರ ಜೊತೆ ಜಗಳ ಆಗ್ತಕ್ಕಂಥದ್ದು, ಸುಮ್ಮನೆ ಅಪವಾದಗಳು ಬರ್ತಾನೆ ಇರ್ತದೆ. ಈ ಸಾಡೆ ಸಾತಿ ಶನಿಯ ಟೈಮಲ್ಲಿ ಅಪವಾದ ಜಾಸ್ತಿ ಬರ್ತಾ ಇರುತ್ತೆ, ಮನಸ್ಸು ಕೆಟ್ಟೋಗುತ್ತೆ, ನಿದ್ದೆ ಯಾವಾಗಲೂ ಮಾಡಬೇಕು ಅಂತ ಅನ್ಸೋದು, ಅಥವಾ ಯಾರ ಜೊತೆನೂ ಹೊರಗಡೆ ಹೋಗೋದೇ ಬೇಡ ಅಂತ ಅನಿಸ್ತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು, ಸೋಮಾರಿತನ ಹೆಚ್ಚಾಗ್ತಕ್ಕಂಥದ್ದು, ಆಮೇಲೆ ಒಬ್ಬರೇ ಇರಬೇಕು, ಸೊ ಒಬ್ಬರೇ ಇರೋಣ ಅಂತಕ್ಕಂತಹ ಒಂದು ಭಾವನೆ ಬರ್ತಕ್ಕಂಥದ್ದು, ಕೆಟ್ಟ ಚಟಗಳಿಗೆ ಗುರಿ ಆಗ್ತಕ್ಕಂಥದ್ದು. ಇದು ಸಾಡೆ ಸಾತಿಯ ಶನಿಯ ಒಂದು ಸಿಂಪ್ಟಮ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನಾನು ನಿಮಗೆ ಬೇಗ ವಿಡಿಯೋನ ಹೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಜಾಸ್ತಿ ಹೊತ್ತು ಹೇಳೋದಷ್ಟು ಕೂಡ ನಿಮಗೂ ಬೋರ್ ಆಗ್ತಾ ಹೋಗುತ್ತೆ. ಆಮೇಲೆ ಲಾಸ್ಟಿಗೆ ಒಂದು ಪರಿಹಾರನೂ ಹೇಳ್ತೀನಿ ನಾನು ನಿಮಗೆ. ನೋಡಿ, ಯಾವ ರಾಶಿಯವರಿಗೆ ಸಾಡೆ ಸಾತಿಯ ಶನಿಯ ತೀವ್ರತೆ ಇರುತ್ತೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಶನಿಯ ಶತ್ರುಮನೆಗಳು ಯಾವುದು? ಮೇಷರಾಶಿ ಶತ್ರುಮನೆ, ನಾನು ಬರೀತೀನಿ ನೋಡಿ, ಶತ್ರುಮನೆ. ಆಮೇಲೆ ಕರ್ಕಾಟಕ ರಾಶಿ ಶತ್ರುಮನೆ, ಸಿಂಹ ರಾಶಿ ಶತ್ರುಮನೆ, ಆಮೇಲೆ ವೃಶ್ಚಿಕ ರಾಶಿ ಶತ್ರುಮನೆ. ಈ ರಾಶಿಗಳಲ್ಲಿ ಬಂದಾಗ ಸೊ ತುಂಬ ಒಂದು ಪ್ರಾಬ್ಲಮ್ ಇರುತ್ತೆ. ನೋಡಿ, ಮೀನ ರಾಶಿಯವರಿಗೆ ಈ ಎರಡನೇ ಮನೆಯಲ್ಲಿ ಬಂದಾಗ ಮೀನರಾಶಿಯಿಂದ ಲಾಸ್ಟ್ ಫೇಸ್ ಅಂತ ಕರಿತೀವಿ. ಇದು ಯಾವಾಗ ಇಲ್ಲಿ ಚಂದ್ರ ಇರ್ತಾರೆ ಮೈನು. ಮೀನರಾಶಿ ಅಂದರೆ ಚಂದ್ರನಿರುವ ಮನೆಯೇ ಮೀನರಾಶಿ ಅಂತ ಕರಿತೀವಿ. ಈಗ ಮೀನರಾಶಿಗೆ ನಡೀತಾ ಇದೆ, 12ನೇ ಮನೆಯಲ್ಲಿ ಶನಿ ಬಂದಿದ್ದಾರೆ. ಶನಿ ಕುತ್ಕೊಂಡ್ಬಿಟ್ಟು ಸಾಡೆ ಸಾತಿ ಪ್ರಾರಂಭ ಆಗಿದೆ. ಆದರೆ ವ್ಯಯಾಧಿಪತಿ ವ್ಯಯಸ್ಥಾನ ಸ್ವಂತ ಮನೆಯಲ್ಲಿದ್ದಾರೆ, ತೊಂದರೆ ಮಾಡೋದಿಲ್ಲ, ಅಷ್ಟು ತೊಂದರೆ ಮಾಡೋದಿಲ್ಲ. ಬಟ್ ನಿಮ್ಮ ದಶಾಭಕ್ತಿ ನೋಡ್ಕೊಳ್ಳಿ, ಇಲ್ಲಿ ಅಷ್ಟಕವರ್ಗ ಬಿಂದುಗಳನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಏನಾದರೂ ಒಂದು 4 ಪಾಯಿಂಟ್ ಕೊಟ್ಟಿದ್ದ ಅಂದರೆ ತೊಂದರೆ ಮಾಡೋದಿಲ್ಲ. ಸಪೋಸ್ ಜನ್ಮರಾಶಿಗೆ ಬರ್ತಾರೆ, ಚಂದ್ರ ಮನಸ್ಸುಕಾರಕ, ಚಂದ್ರ ಜನ್ಮರಾಶಿಗೆ ಬಂದಾಗ ಇಲ್ಲೇನಾದರೂ 2 ಪಾಯಿಂಟ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಶನಿ ಇಲ್ಲಿ 2 ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಮೀನರಾಶಿಯವರಿಗೆ ಇಲ್ಲಿ 2 ಪಾಯಿಂಟ್ ಇದೆ ಅಂತ ಕೊಟ್ಟಿದ್ದಾನೆ ಅಂತ ಇಟ್ಕೊಂಡಾಗ ಇಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ಇಲ್ಲಿ 4 ಪಾಯಿಂಟ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಅಷ್ಟೊಂದು ಪ್ರಾಬ್ಲಮ್ ಕೊಡೋದಿಲ್ಲ. ಬಟ್ ಶತ್ರುಮನೆ ಆಗಿರೋದ್ರಿಂದನೂ ಕೂಡ ಸ್ವಲ್ಪ ಕುಟುಂಬದಲ್ಲಿ ಈ ಒಂದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಈ ಥರ ಇರುತ್ತೆ. ಅಂದರೆ ಮೀನರಾಶಿಯವರಿಗೆ ಲಾಸ್ಟ್ ಫೇಸಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾನೆ. ಅದು ಅಲ್ಲದೆ ನಮಗೆ ಅಷ್ಟಕವರ್ಗ ಬಿಂದುಗಳು ಕೂಡ ತುಂಬ ಮುಖ್ಯ. ಅಷ್ಟಕವರ್ಗ ಬಿಂದುಗಳು ತುಂಬಾ ಮುಖ್ಯ, ಕೌಂಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಈ ಒಂದು ಸಾಡೆ ಸಾತಿಯ ಶನಿಯ ತೀವ್ರತೆ ಅನುಭವಿಸುವ ಎಲ್ಲ ರಾಶಿಗಳಿಗೂ ಕಂಪೇರ್ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿ, ಸಿಂಹ ರಾಶಿಯವರು ತುಂಬ ನರಳಬೇಕಾಗುತ್ತೆ. ಮೇನ್ ಸಾಡೆ ಸಾತಿಯ ಶನಿಯ ತೀವ್ರತೆ ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ಸಿಂಹ ರಾಶಿ, ಕಟಕ ರಾಶಿಯವರಿಗೆ ತುಂಬನೇ ಸಾಡೆ ಸಾತಿಯ ಅವಧಿಯಲ್ಲಿ ಅವಮಾನ, ಅಪಮಾನ, ಅಪನಿಂದನೆಗಳು, ದೊಡ್ಡ ಒಂದು ವಿಚಾರದಲ್ಲಿ ನಷ್ಟ, ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು, ಯಾರ ಜೊತೆನೂ ಬೆರೆದೇ ಇರ್ತಕ್ಕಂಥದ್ದು, ನಿಮ್ಮ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಅಗೌರವ ಹೆಚ್ಚಾಗ್ತಕ್ಕಂಥದ್ದು, ಅಪಕೀರ್ತಿಗೆ ಒಳಗಾಗ್ತಕ್ಕಂಥದ್ದು. ಯಾಕೆ? ಸಿಂಹರಾಶಿಯವರಿಗೆ ಚಂದ್ರ ಅಲ್ಲಿ ಇರ್ತಾನೆ. ಚಂದ್ರನಿರುವ ಮನೆಯಿಂದ ಇಂದಿನ ರಾಶಿ, ಮುಂದಿನ ರಾಶಿ. ಇಲ್ಲಿ ಬಂದಾಗಲೂ ಕೂಡ ತುಂಬ ಕಷ್ಟ ಕೊಡ್ತಾನೆ, ಇಲ್ಲಿ ಬಂದಾಗಲೂ ತುಂಬ ಕಷ್ಟ ಕೊಡ್ತಾನೆ. ಬಟ್ 2ನೇ ಮನೆಗೆ ಬಂದಾಗ ಅಷ್ಟಕ್ಕೊಂದು ಕಷ್ಟ ಕೊಡೋದಿಲ್ಲ. ಈ 2 ಮನಸ್ಸು ನೋಡಿ, ಸಿಂಹ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ನೋಡಿ, ಇವೆರಡೂ ರಾಶಿಗಳಿಗೆ ತುಂಬಾ ಒಂದು ಕಷ್ಟ ನಷ್ಟಗಳ ತೀವ್ರತೆ ಜಾಸ್ತಿ ಇರುತ್ತೆ, ನೆನಪಿಟ್ಕೊಂಬಿಡಿ. ನೆಕ್ಸ್ಟ್ ತುಲಾ ರಾಶಿಯವರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ತುಲಾ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಬಂದಾಗ ಅದರ ಒಂದು ತೀವ್ರತೆ ಜಾಸ್ತಿ ಆಗಿರುತ್ತೆ. ಸೊ ಇದು ಸ್ನೇಹಿತರೆ, ಈ ಸಾಡೆ ಸಾತಿಯ ಒಂದು ಶನಿಯ ತೀವ್ರತೆ ಯಾರು ಜಾಸ್ತಿ ಅನುಭವಿಸ್ತಾರೆ, 12 ರಾಶಿ ಚಕ್ರಗಳಲ್ಲಿ ಯಾರಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ ಅಂದರೆ ಸಿಂಹ ರಾಶಿಯವರಿಗೆ ಕಂಟಕ ಜಾಸ್ತಿ ಇರುತ್ತೆ, ಕಟಕ ರಾಶಿಯವರಿಗೆ ಕಂಟಕ ಜಾಸ್ತಿ ಇರುತ್ತೆ. ಸೊ ಇದು ಗೊತ್ತಾಯ್ತಲ್ಲ. ಆಮೇಲೆ ಅಷ್ಟಕವರ್ಗ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ನೀವು ಕೌಂಟ್ ಮಾಡ್ಕೊಳ್ಳಿ. ಅಷ್ಟಕವರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವಾಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಗುರು ವೃಷಭ ರಾಶಿಯಲ್ಲಿ ಇದ್ದಾರೆ. ಯಾರ್ಯಾರ ಜನ್ಮ ಜಾತಕದಲ್ಲಿ ವೃಷಭ ರಾಶಿ ಚಕ್ರದಲ್ಲಿ ಗುರು ಏನಾದರೂ 5 ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ತೊಂದರೆ ಮಾಡೋದಿಲ್ಲ. 4 ಪಾಯಿಂಟ್ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ, ತೊಂದರೆ ಮಾಡೋದಿಲ್ಲ. 1 ಪಾಯಿಂಟ್ ಕೊಟ್ಟಿದ್ರೆ, 0 ಪಾಯಿಂಟ್ ಕೊಟ್ಟಿದ್ರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಈ ತುಲಾರಾಶಿಯವರು ಏನಾದರೂ 5 ಪಾಯಿಂಟ್ ಕೊಟ್ಟಿದ್ದ ಅಂದರೆ ಏನು ತೊಂದರೆ ಆಗೋದಿಲ್ಲ. ಅವ್ರು ಕಷ್ಟ ಕೊಟ್ಟರು ಕೂಡ ಲಾಸ್ಟಿಗೆ ಸುಖ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇದು ಅಷ್ಟಕವರ್ಗ ಬಿಂದುವಿನ ಪ್ರಾಮುಖ್ಯತೆ ಸ್ನೇಹಿತರೆ. ಅಂದರೆ ಪ್ರತಿಯೊಂದು ಗ್ರಹನು ಈ ಒಂದೀಗ ವೃಷಭ ರಾಶಿಗೆ ಸೂರ್ಯ ಇಷ್ಟು ಅಂತ ಕೊಟ್ಟಿರ್ತಾರೆ. ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ನೀವು ಹುಟ್ಟಿರ್ತಕ್ಕಂತಹ ಟೈಮ್ಗೆ ಅನುಗುಣವಾಗಿ ವೃಷಭ ರಾಶಿಯಲ್ಲಿ ಸೂರ್ಯ ಇಷ್ಟು ಪಾಯಿಂಟ್ಸು, ಕುಜ ಇಷ್ಟು ಪಾಯಿಂಟ್ಸು, ಆಮೇಲೆ
ಈ ಒಂದು ಗುರು ಇಷ್ಟು ಪಾಯಿಂಟ್ಸು, ಶನಿ ಇಷ್ಟು ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ. ಗೋಚಾರದಲ್ಲಿ ಈ ಗ್ರಹ ಇಲ್ಲಿ ಬಂದಾಗ ಒಳ್ಳೆ ಪಾಯಿಂಟ್ಸ್ ಕೊಟ್ಟಾಗ ಅವ್ರು ಏನೂ ತೊಂದರೆ ಮಾಡೋದಿಲ್ಲ. ಸ್ವಲ್ಪ ಕಡಿಮೆ ಪಾಯಿಂಟ್ಸ್ ಕೊಟ್ಟಾಗ ತೊಂದರೆ ಮಾಡಿಕೊಟ್ಟು ಹೊರಟೋಗ್ಬಿಡ್ತಾರೆ. ನಿಮಗೆ ಏನಾದರೂ ತೊಂದರೆ ಮಾಡಿಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಇದು ಸ್ನೇಹಿತರೆ. ಸೊ ಈ ಸಾಡೆ ಸಾತಿಯ ಶನಿಯ ಒಂದು ತೀವ್ರತೆ ಅನುಭವಿಸುವ ರಾಶಿಗಳು ಕರ್ಕಾಟಕ ರಾಶಿ, ಸಿಂಹ ರಾಶಿ. ಆಮೇಲೆ ಇಲ್ಲಿ ಮುಖ್ಯವಾಗಿ ಸಿಂಪ್ಟಮ್ಸ್ ಹೇಳಿದೆ ನಾನು ನಿಮಗೆ, ಅವಮಾನ ಅಪಮಾನ ಜಾಸ್ತಿ ಇರುತ್ತೆ. ಈವನ್ ಸಾಡೆ ಸಾತಿಯ ಶನಿಯ ಅವಧಿಯಲ್ಲಿ ಪೂಜೆ ಮಾಡೋದಕ್ಕೂ ಅವಕಾಶ ಕೊಡೋದಿಲ್ಲ ಅವರು. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಪೂಜೆ ಮಾಡೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಸ್ನೇಹಿತರೆ. ಅಷ್ಟು ಮಾನಸಿಕ ನೋವು ನಾವು ಅನುಭವಿಸ್ಬೇಕಾಗುತ್ತೆ ಈ ಒಂದು ಸಾಡೆ ಸಾತಿಯ ಶನಿಯ ಅವಧಿಯಲ್ಲಿ. ನೆಕ್ಸ್ಟ್ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾನು ಅವಾಗಲೇ ಹೇಳಿದೆ, ಚಂದ್ರ ನಮಗೆ ಜಾತಕ ಚಕ್ರದಲ್ಲಿ ಮನಸ್ಸು ಕಾರಕ, ತುಂಬಾ ಮುಖ್ಯವಾಗಿರ್ತಕ್ಕಂತಹ ಗ್ರಹ ಆಗಿರ್ತಾರೆ. ಸೊ ಚಂದ್ರ ಮನಸ್ಸು ಕಾರಕ. ಸೊ ಈ ಚಂದ್ರನಿರುವ ಮನೆಗೆ ಶನಿಯ ಒಂದು ಪ್ರವೇಶ ಆದಾಗ ಆ ಒಂದು ಮನಸ್ಸು ಕೆಟ್ಟು ಹೋಗ್ತಕ್ಕಂಥದ್ದು, ಈ ಥರ ದುಃಖ ಎದುರಿಸ್ತಕ್ಕಂಥದ್ದು, ಯಾವುದಾದ್ರು ದೇವಸ್ಥಾನಕ್ಕೆ ಕರೆದ್ರು ಎಲ್ಲೂ ಬರೋದು, ಎಲ್ಲಿಗೂ ಹೋಗೋದಕ್ಕೆ ಮನಸ್ಸೇ ಇರೋದಿಲ್ಲ, ಬರೀ ಕೆಟ್ಟ ಯೋಚನೆಗಳೇ ಬರ್ತಾ ಇರುತ್ತೆ. ಸೊ ಸಾಡೆ ಸಾತಿಯ ಶನಿಯ ಅವಧಿಯಲ್ಲಿ ನಿಮಗೆ ಗೊತ್ತಾಯ್ತಲ್ಲ, ರಾಶಿಚಕ್ರದ ಒಂದು ಮೊದಲನೇದಾಗಿ ಮೇಷರಾಶಿ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ ಒಂದು ನಿಮ್ಮ ಜಾತಕ ಚಕ್ರದಲ್ಲಿ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ. ಅಷ್ಟಕವರ್ಗ ಬಿಂದುಗಳು ಅಂತ ಕರಿತೀವಿ. ಈ ಒಂದು ಸಮಯದಲ್ಲಿ ಯಾವ ಯಾವ ಗ್ರಹ ಇಲ್ಲಿಗೆ ಬಂದಾಗ ನಮಗೆ ತೊಂದರೆ ಮಾಡುತ್ತೋ ಆ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ. ಆಮೇಲೆ ಈ ಒಂದು ಪೂಜೆಯ ವಿಧಾನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಪೂಜೆಯ ವಿಧಾನ, ಪರಿಹಾರ ಅಂತ ನಾವು ಹೇಳ್ತೀವಿ. ಪರಿಹಾರ ಸರಿ, ಒಂದು ನಮಗೆ ಇವಾಗ ನಮಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಸೊ ನಾವು ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಸೊ ನಾವೇ ಈ ಒಂದು ಎಲ್ಲೋ ಒಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಾವೇನೋ ಒಂದು ಟ್ರೀಟ್ಮೆಂಟ್ ತೊಗೊಳ್ಲೇಬೇಕಾಗುತ್ತೆ. ಸೊ ಇದೇ ತರಹನೇ ನಾವು ಏನಾದ್ರು ಸಾಡೆ ಸಾತಿ ಶನಿ ಇದ್ದಾಗ ಅಥವಾ ಯಾವುದಾದ್ರೂ ದಶಾಭಕ್ತಿ ಚೆನ್ನಾಗಿದ್ದಾಗ ಪೂಜೆ ಮತ್ತು ಪರಿಹಾರ ಅಂತ ಹೇಳ್ತೀವಿ. ಯಾಕೆ ನಿಮಗೆ ಒಳ್ಳೆ ಅಂದರೆ ಪೂಜೆ ಮಾಡ್ಕೊಳ್ಳೋದು ನಿಮಗೆ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಒಂದು ಜಾತಕ ಚಕ್ರದಲ್ಲಿ ಸ್ವಲ್ಪ ದುರ್ದಶೆ ಅಂದರೆ ಕೆಟ್ಟ ಗ್ರಹಗಳ ದಶೆ ನಡೀತಾ ಇರಬೇಕಾದ್ರೆ, ಅಂದರೆ ಒಳ್ಳೆ ಗ್ರಹಗಳು ಕೆಟ್ಟ ಗ್ರಹಗಳು ಅಂತ ಇರೋದಿಲ್ಲ ಸ್ನೇಹಿತರೆ. ನಿಮ್ಮ ಜನ್ಮ ಜಾತಕಕ್ಕೆ ಅವರು ಕೆಟ್ಟ ಗ್ರಹಗಳಾಗಿರ್ತಾರೆ ಅಷ್ಟೇ. ನೀವು ಮಾಡಿರ್ತಕ್ಕಂತಹ ಕರ್ಮಾನುಸಾರ ಅವರು ಕೆಟ್ಟ ಗ್ರಹಗಳಾಗಿ ಬಂದಿರ್ತಾರೆ. ಸೊ ಕೆಟ್ಟ ಗ್ರಹಗಳ ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ನಿಮಗೆ ಸರಿಯಾದ ಪೂಜೆ ಮಾಡೋದಕ್ಕೂ ಅವಕಾಶ ಮಾಡೋದಿಲ್ಲ. ಅಂದರೆ ಒಳ್ಳೆ ಹಾಸ್ಪಿಟಲ್ ಸಿಗೋದಿಲ್ಲ, ಒಳ್ಳೆ ಡಾಕ್ಟರ್ ಸಿಗೋದಿಲ್ಲ, ಒಳ್ಳೆ ಜ್ಯೋತಿಷಿ ಸಿಗೋದಿಲ್ಲ. ಏನೋ ಒಂದು ಪೂಜೆ ಹೇಳಿಬಿಟ್ಟು ಏನೋ ಒಂದು ಹೋಮ ಮಾಡಿಸ್ಬಿಟ್ಟು ದುಡ್ಡು ಹೆಚ್ಚಾಗಿ ಖರ್ಚಾಗೋ ಥರನೇ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಸೊ ಅದೇ ರೀತಿ ಸಾಡೆ ಸಾತಿಯ ಶನಿ ಅವಧಿಯಲ್ಲೂ ಕೂಡ ಪೂಜೆ ಮಾಡ್ಕೊಳೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಶನಿ ಭಗವಾನ್. ಇಲ್ಲಿ ಏನಾಗುತ್ತೆ, ಪೂಜೆ ಪರಿಹಾರ ನಾವು ಯಾವಾಗ ಮಾಡ್ಕೋಬೇಕು ಅಂದರೆ, ಇನ್ನೊಂದು 2 ವರ್ಷಕ್ಕೆ ಸಾಡೆ ಸಾತಿ ಶನಿ ಪ್ರಾರಂಭ ಆಗುತ್ತೆ ಅನ್ಬೇಕಾದ್ರೆ ನಾವು ಪೂಜೆಯ ಕ್ರಮಗಳನ್ನು ಅನುಸರಿಸ್ತಾ ಬಂದರೆ ಮಾತ್ರ ಸ್ವಲ್ಪ ಆ ಒಂದು ಸಾಡೆ ಸಾತಿ ಶನಿ ಬಂದಾಗ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ ಓದಿದ್ರೆ ಅವನು ಅಷ್ಟು ಮಾರ್ಕ್ಸ್ ತಗೊಳೋದಕ್ಕಾಗಲ್ಲ, ಫೇಲ್ ಆಗಬೇಕಾಗುತ್ತೆ. ಸೊ ಅದೇ ತರಹನೇ ನಮಗೆ ನಾಳೆ ಇನ್ನೇನು ಗ್ರಹದಶೆ ಪ್ರಾರಂಭ ಆಗುತ್ತೆ. ಈಗ ಗುರು ಮಹಾದಶ ಯಾವುದೋ ಒಂದು ಭುಕ್ತಿ ಬರುತ್ತೆ, ನಾಳೆ ಬರ್ತಾ ಇದೆ ಅನ್ಬೇಕಾದ್ರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಇವ್ರು ಕೊಡೋದಿಲ್ಲ. ಇವರು ನಿಮಗೆ ಒಳ್ಳೆಯ ಒಂದು ರೂಟ್ ಮಾರ್ಗ ತೋರಿಸೋದಿಲ್ಲ ಅವರು. ಯಾಕೆಂದರೆ ಅವ್ರು ಬಂದ್ಬಿಟ್ಟು ಅವ್ರಿಗೆ ಬರೋದಕ್ಕಿಂತ ಮೊದಲೇ ನೀವು ಪೂಜೆ ಪರಿಹಾರವನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ತರಹನೇ ಸಾಡೆ ಸಾತಿ ಶನಿ ಇನ್ನೊಂದು 2 ವರ್ಷಕ್ಕೆ ಬರುತ್ತೆ ಅನ್ಬೇಕಾದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಮೀನರಾಶಿಯವರು ಇವಾಗಲೇ ಎಚ್ಚರಿಕೆ ತೊಗೊಂಡ್ಬಿಟ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊತ ಹೋದರೆ ತುಂಬ ಉತ್ತಮ ಸ್ನೇಹಿತರೆ. ನೋಡಿ, ಪೂಜೆ ಸಾಡೆ ಸಾತಿ ಶನಿಗೆ ಯಾವ ಥರದ ಪರಿಹಾರ, ಕಬ್ಬಿಣದ ಬೀರುವನ್ನು ದಾನ ಮಾಡಬೇಕಾಗುತ್ತೆ. ಕಬ್ಬಿಣದ ಬೀರುವ ಅಂತ ಕರಿತೀವಿ, ಲಾಕರ್ ಟ್ರೆಜಡಿ ಅಂತ ಕರಿತೀವಿ. ಸೊ ಅದನ್ನು ಡೊನೇಟ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಹಾಸ್ಪಿಟಲ್ಗೆ, ಆಸ್ಪತ್ರೆಗೆ ಅಥವಾ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಕೊಟ್ಬಿಟ್ರೆ ಅವ್ರು ಯೂಸ್ ಮಾಡ್ಕೊತಾರೆ. ಅಂದರೆ ನಾವು ಏನೇ ದಾನ ಮಾಡಿದ್ರು ಅದು ಅವರಿಗೆ ಉಪಯೋಗ ಆಗಬೇಕು ಸ್ನೇಹಿತರೆ. ನಾವು ಸುಮ್ಮನೆ ಏನೋ ಒಂದು ಕೊಟ್ಬಿಟ್ಟು ನಾವು ದಾನ ಮಾಡಿಬಿಟ್ವಿ, ಅದನ್ನ ಮಾಡಿಬಿಟ್ವಿ ಅಂತ ಹೇಳ್ಕೊಳೋದಲ್ಲ, ಅವರು ಅದನ್ನು ಬಳಸ್ಕೋಬೇಕು. ಆ ತರಹ ದಾನ ಮಾಡಿದ್ರೆ ನಾವು ಮಾಡಿರ್ತಕ್ಕಂತಹ ದಾನಕ್ಕೆ ಅರ್ಥ ಇರುತ್ತೆ. ಎರಡನೇದಾಗಿ ಏನು,
ಪ್ರತಿನಿತ್ಯನೂ ಕೂಡ ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ತುಂಬ ಉಪಯುಕ್ತಕರವಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಪ್ರತಿನಿತ್ಯನೂ ಕೂಡ ಹನುಮಾನ್ ಮಂದಿರದಲ್ಲಿ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳು ದೀಪ ಹಚ್ಚೋದು ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಪರಿಹಾರ ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಸಾಡೆ ಸಾತಿ ಶನಿ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಹೇಳಿಬಿಟ್ಟು ದಯವಿಟ್ಟು ಈ ಒಂದು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೂ ನಿಮ್ಮ ಒಂದು ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ಸಲ್ಲೇ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇದ್ರ ಬಗ್ಗೆ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.